ಶಾಂತಕ್ಕ ಆಯ್ತು ಊಟ? ಲೇಪ ಊಟ ಆಯ್ತು ನೋಡು, ನಿಂದು? ಊನ ಶಾಂತಕ್ಕ, ಚೌಳಿಕಾಯಿ ಪಲ್ಯ ಮಾಡಿದ್ನ್ಯಾ, ಬಿಸಿ ಬಿಸಿ ರೊಟ್ಟಿ, ಹಸಿ ಖಾರದ ಚಟ್ನಿ ತಿನ್ಕೊಂಡು ಭರ್ಜರಿಯಾಗಿ ಬಂದ್ ನೋಡಿ ನಿನ್ನ ಮನೆಗೆ. ಯಾಕೋ ಶಾಂತಕ್ಕ? ಹಂಗ ಅಂದೆ ಬಿಡ್ಲೆ, ಚಲೋ ಕಾಣ್ತಾವ ನಿನಗೆ, ಯಾಕಂದ್ರೆ ಇನ್ನೊಂದು ವಯಸ್ಸಾಗಿಲ್ಲ. ಹೌದಾ ಶಾಂತಕ್ಕ, ನಾನು ಎನರ್ಜೆಟಿಕ್ ಆಗಿ ಹೆಂಗಾಗಿದ್ದೀನಿ ನೋಡು, ಹಿಂಗಿದೀನಂತ. ನನ್ನ ಮುಂದೆ ಉಳ್ಕಿದಂತ ಹೆಂಗಿರುವಂತ ಹುಡುಗಿನ ನಿವಾರಿಸ್ಬಿಟ್ಟು ಒಗಿಬೇಕು ನೋಡು, ದೃಷ್ಟಿ ತೆಗಿಬೇಕು. ಏನಾತವಾ ಅದು ಹತ್ತಿರ ಅದರ ಎತ್ತರ ನಮ್ಮನೆ ಪಕ್ಕದ ಮನೆ ಕೊಟ್ಟಿಲ್ಲನ್ರಿ, ಬಿದ್ಬಿಟ್ಟ ಅಂತ ಕೈ ಕಾಲ ಮುರ್ಕೊಂಡ್ಬಿಟ್ಟ ಅಂತ ನೋಡ್ರಿ. ಯಾವ ಬಿದ್ದಲೆ ಪಾಪ? ಅಯ್ಯ, ನಿನ್ನೆ ಗಾಡಿ ಮೇಲೆ ಹೋಗ ಮುಂದೆ ಪಟಕ್ಕಂತ ಬಿದ್ಬಿಟ್ಟಾಳ ಆ ಕುಂಟಿ. ಕುಂಟೆ? ಹೌದು, ಆಕೆ ಕುಂಟೆ ಅಂತ ಯಾಕೆ ಹೆಸರು ಬಂತು? ಆಕೆಗೆ ಕಾಲು ಕೈ ಮುರಿದಿದ್ದಿಲ್ಲ, ಆದ್ರೂ ಕುಂಟೆ ಅಂತ ಯಾಕೆ ಕರ್ತಿದ್ರೆ ಏನ? ನಿನಗೆ ಗೊತ್ತೇನ ಶಾಂತಕ್ಕ? ಏನೇನು ಬಿಡ್ಲೆ ಬಾ, ಗೊತ್ತಿಲ್ಲ. ಅದು ಹಂಗಲ್ರಿಪ್ಪ, ಅದು ಏನಂತ ಗೊತ್ತನೇ? ಯವ್ವ ತಾಯಿ ಹೇಳು, ಏನು? ಗಿರ್ಜಕ್ಕರಿಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ, ಯಾರ ಮನೆಗೆ ಏನಿರುತ್ತೆ, ಹೆಂಗಿರುತ್ತೆ, ಕಿವಿನ ಹಿಂಗ ಗೋಡೆಗೆ ಹಚ್ಕೊಂಡು ಕುಂತಿರ್ತಾರ, ಆದ್ರೂ ನಮ್ಮ ಬಾಯಿಲೆ ಕೇಳ್ಬೇಕೇನೋ. ಏನ್ಲೇ ರಾಣಿ, ನನ್ನ ಮೇಲೆ ಏನು ಹಿಂಗೆ ಮಾತಾಡ್ತೀನಿ ನೀನು? ಅಯ್ಯೋ ಅಂತೀರ, ಹಂಗಾಗಿ ಬಿಡ್ರಿಪ್ಪ, ಶಿಟ್ ಮಾಡ್ಕೋಬೇಡ್ರಿ. ಅದು ಏನು ಅಂತಾರಲ್ಲ, ಏನಂತಾರವ? ಅದ ಈಗ ಜಕ ಕಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ನಂತ್ರಿ, ಹಂಗಾರಿ ನೋಡಿ ನೀವು. ಲೇ ರಾಣಿ, ನಾ ಕಳ್ಳಿನ? ಅದು ನೀವೇ ಹೇಳ್ಬೇಕ್ರಿ ರಾಣಿ. ಬಿಡ್ರಿಪ್ಪ ಗಿರ್ಜಕ್ಕಂಟಿ, ನಾನೇನ್ ಬೇಕಂತ ನಿಮ್ಗೇನು ಅಂದಿಲ್ಲ, ಬಿಡ್ರಿಪ್ಪ ಸ್ವಲ್ಪ ನಗ್ರಿ. ಅಲ್ಲ ರಾಣಿ, ಇಷ್ಟೆಲ್ಲ ವಿಷಯ ತಿಳ್ಕೊಂತಿಯಲ್ಲ, ಈ ವಿಷಯ ಗೊತ್ತಿರ್ಬೇಕು ಅನ್ಸುತ್ತೆ ನಿಂಗೆ. ಯಾವ ವಿಷಯ ರೀ ಅಂತೀರ? ಅದ ಆಕೆ ಪಕ್ಕದ ಮನೆಗೆ ಸುಬ್ಬಿ ಕುಂಟಿರ ಅಲ್ಲ, ಆಕೆಗೆ ಯಾಕೆ ಕುಂಟಿ 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 ಅಂತ ಕರೀತಾರ? ಆಕಿಂದೇನು ಕಾಲು ಕುಂಟಿ ಇಲ್ಲ ಬಿಡ, ಈಗೇನೋ ಆಕ್ಸಿಡೆಂಟ್ ಆಗಿ ಏನಾರ ಕಾಲು ಮುರ್ಕೊಂಡು ಕುಂಟಿ ಅನ್ಬೇಕು ನೋಡಿ ನಾವು. ಹೌದ್ರಿ ಅಂತೀರ? ಯಾವಾಗ ಬಿದ್ದಿದ್ಲಂತ್ರಿ ಸಣ್ಣ ಹುಡುಗಿದ್ದಾಗ, ಅವಾಗೆಲ್ಲ ಆರಾಮಾಗೈತಿ, ಕಾಲಿನ ಕೈಯನ್ನು ಮುರ್ಕೊಂಡಿದ್ದಿಲ್ಲ, ಅವಾಗ ಸ್ವಲ್ಪ ಕುಂಟುಕೊಂಡು ನಡೆದಕ್ಕೆ ಕುಟ್ಟಿ ಕುಟ್ಟಿ ಅಂತ ಕರಿತಿದ್ರಿ. ಈಗ ನಿಜವಾದ ಆಗ್ಬಿಟ್ಟೈತೆ ನೋಡ್ರಿ, ಗಾಡಿ ಮೇಲೆ ಇದ್ರೆ ಬಿದ್ದುಬಿಟ್ಟು ಇನ್ನು ಕುಟ್ಕೊಂತ ನಡೆದಾರ. ಇನ್ನು ಮುಂದೆ ಅವ್ರ ಹೆಸರು ಕುಟ್ಟಿ ಆಂಟಿ, ಕುಟ್ಟಿ ಆಂಟಿ, ಕುಟ್ಟಿ ಆಂಟಿ, ಕುಟ್ಟಿ ಆಂಟಿ ಅಂತ ಕರಿಬೇಕು ನೋಡ್ರಿ. ಹೆಸರು ಹಂಗ ಬಿದ್ದುಬಿಡ್ತು ನೋಡ್ರಿ ಅವ್ರದ್ದು. ಏನು ಆಂಟಿನಾ? ಆಂಟಿ ಬಂದ್ಲು ಆಂಟಿ, ಏ ಜುಟ್ಟೆಂಟು ಟೊಂಟಿ, ಪಾರ್ಟಿಯಲ್ಲಿ ಒಂಟಿ, ಈ ಆಂಟಿ ಬಂದ್ಲು ಆಂಟಿ. ಚಲೋ ಆತಾ, ಚಲೋ ಆತಾ, ಗಾನಸದೆ ಚಲೋವೇ ಆಗ್ಬಿಡ್ತಾ. ಅಯ್ಯೋ ದೇವಾ, ಗಾನಸದೆಯ ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ ಹಾಡಿವೆ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ. ಲೇ ಬಾಯ್ಮುಚ್ಚು, ಅತ್ತೀರ ಯಾಕೆ ಶಿಟ್ ಮಾಡ್ಕೋತೀರಿಪ್ಪ? ಶಿಟ್ ಯಾಕೋ ಶಿಡಿಕ್ ಯಾಕೋ ನಮ್ಮ ಅತ್ತಿ. ಹಾಯ್ ಹಾಯ್, ನಿನ್ನ ಮೇಲೆ ಇಟ್ಟೇವಿ ನಮ್ಮ ಪ್ರಾಣ. ಒಟ್ಟಿಗೆ ಇರುವ ಅತ್ತಮ್ಮ, ಒಟ್ಟಿಗೆ ನುಡಿವ ಅತ್ತಮ್ಮ. ಲೇ ನಿನ್ನ ಏನ್ ತಗೊಂಡು ಕೈಗೇನು ಸಿಗವಲ್ತಲ್ಲ, ಹೋಗು ಅಡಿಗೆ ಮಾಡೋ. ಅಡಿಗೆ ಆಗೈತ್ರಿ, ಎತ್ತೀರ ಇನ್ನೇನಿದ್ರು ಊಟ ಮಾಡಕ್ ನೋಡಿ ಅಷ್ಟ. ಸರಿ ಅಕ್ಕೆ ಇನ್ನೊಬ್ಬಕ್ಕೆ, ಅದು ನೀ ಯಾಕ್ಲೆ ಹಂಗ ಹಲಿಕ್ರಿ ಆಕತಿ? ಅದು ಒತ್ತೀರ? ಅದು ಒತ್ತೀರ? ಇವತ್ತು ಯಾರು ಆಕಿಂದು ಫಿಲ್ಮ್ ಸ್ಟೋರಿ ಕೇಳಿಲ್ಲ ಅಂದ್ಬಿಟ್ಟು ಶಿಟ್ ಮಾಡ್ಕೊಂಡಿದ್ಲರಿ. ನನಗೂ ಕೇಳಂದ್ಲು, ಅಕ್ಕ ಕೇಳಂದ್ಲು, ಯಾರು ಕೇಳಿಲ್ಲ ಫಿಲ್ಮ್ ಸ್ಟೋರಿನ. ಆಮೇಲೆ ನಿಮ್ಮ ಕಡೆ ಬಂದ್ಲು, ನೀವು ಗೆಜಕಂಟಿ ಜೊತೆ ಮಾತಾಡ್ತಾ ಇದ್ದಲ್ಲ, ಓದ್ಲಂಗೆ ಸುಮ್ಮನೆ. ಆಮೇಲೆ ಅಡಿಗೆ ರೊಟ್ಟಿ ಮಾಡ್ಬೇಕಲ್ರಿ, ಅದಕ್ಕೆ ರೊಟ್ಟಿ ಮಾಡ್ಕೋ ಅಂತ ರೊಟ್ಟಿ ಕೇಳಕತ್ತಲ್ರಿ ಫಿಲ್ಮ್ ಸ್ಟೋರಿನ. ಹಾ, ನಿಮ್ಮ ಸಣ್ಣ ಸೊಸಿ ರೊಟ್ಟಿ
ಎತ್ತರ ನಮ್ಮ ಮನೆ ಬರ ಸರಿ ಇಲ್ಲ ಅದೇನೋ ಅಂತಾರಲ್ಲ ಏನಂತಾರವ ಅದ ಎತ್ತಿ ಮಾಡಿದ್ದು ಮಾರಾಯ ಹಂಗ ಈಗ ಕತ್ತಿ ಅದ ನೀ ತಿಳ್ಕೊಂತ ಈ ಊ ಔ ಅಂ ಅಹ ಅಂತ ಕೇಳ್ಕೊಂತ ಕುತ್ಕೋರಿ ಅದು ಅಯ್ಯೋ ಕರ್ಮವೇ ಏ ಶಿಲ್ಪ ಹೇಳ್ರಿ ಹೇಳ್ರಿ ಅಯ್ಯೋ ನನ್ನ ಕರ್ಮವೇ ಅಯ್ಯಪ್ಪ ಲೇಕಿನ ಹೆಸರು ಏನ್ಲಿ ಯಾರು ಯಾರು ಯಾರಿವ ನೋಡ್ರಿ ಬಾಯ್ ಹಾಯ್ ರೇ ಹಾಯ್ ಯವ್ವಾ ಎಂತ ಕರ್ಮಯಪ್ಪ ಯಾರು ಅಂದ್ರೆ ಸಾಕು ಯಾರಿವ ನೋಡ್ರಿ ಬಾಯ್ ಅಂತ ಯಪ್ಪ ತಂದೆ ಶರಣು ಲಿಂಗೇಶ್ವರ ಕರ್ಕೋಬಾರ್ದಪ್ಪ ನನ್ನ ಮೇಲೆ ಅತ್ತಿಯರ ಓ ನನ್ನ ಕರ್ಮ ಅತ್ತಿಯರ ನಾವತ್ತು ಹೇಳಿದ್ರಿ ನಿಮ್ಗೆ ಹಿಂಗೆಲ್ಲ ಆಗ್ಬಾರ್ದು ಅನ್ನೋ ಪರಿಸ್ಥಿತಿಗೆ ನಾನು ಅವತ್ತು ಹೇಳಿದ್ರಿ ಅದೇನೋ ಅಂತಾರಲ್ಲ ಹಂಗಾತ್ ನೋಡ್ರಿ ಈಗ ಏನಾಯ್ತು ಅಕ್ಕನ ಚಾರಿ ಅಂತ ಇವು ಸ್ವಲ್ಪ ಹಾಡೋದು ಕಡಿಮೆ ಮಾಡಿದ್ಲ ಈಕೆ ಜೊತೆ ಸೇರ್ಬಿಟ್ಟು ಹಾಡನು ಹಾಡೋದಲ್ದ ತಾಳ ಮೇಳ ಎಲ್ಲ ಮನ್ಯಾಗ ಮಾಡಾಕತ್ತ ನೋಡ್ರಿ ಲೇ ಗಿರ್ಜಿ ನನ್ನೆಲ್ಲರೂ ಹೋಗ್ಬಿಟ್ಟು ಅನಾಥಾಶ್ರಮ ಕಡೆ ಬಿಟ್ಟು ಬರಬಾರ್ದ ಅಲೇ ಹಂಗೆಲ್ಲ ಮಾತಾಡ್ಬಾರ್ದ್ರಪ್ಪ ಅನಾಥ ಮಗುವಾದೆ ನಾನು ಅತ್ತಿಯೂ ಇಲ್ಲದೆ ನಾನು ಅನಾಥ ಮಗುವಾದೆ ನಾನು ಯವ್ವಾ ನನ್ನ ಕರ್ಮ ತಿಳಿ ಹೊಡಾಕತ್ ನೋಡಪ್ಪ ಎಂತ ಕರ್ಮ ಯಪ್ಪ ನಮ್ಮ ಮನೆಗೆ ಬಂದು ನಾಟಕದ್ದು ನಾಟಕ ಛತ್ರ ಆಗ್ಬಿಟ್ಟೈತಿ ನೋಡು ನಾಟಕ ಮಾಡ್ತಾರಲ್ಲ ಅಂತ ಛತ್ರ ನಮ್ಮ ಮನೆ ಆಗ್ಬಿಟ್ಟೈತಿ ಕರುಮಪ್ಪ ಒಬ್ಬೇಕು ನೋಡಿದ್ರೆ ಹಿಂಗ ಒಬ್ಬೇಕು ನೋಡಿದ್ರೆ ಹಂಗ ಎಂತ ಕರ್ಮ ಮಾಡ್ಬಂದೇನ್ಲಿ ನನಗೆ ಅನ್ಸುತ್ತೆ ಶಾಂತಕ್ಕ ಏನ ಕೆಟ್ಟ ಕರ್ಮನ ಮಾಡ್ಬಂದಿನೋ ನೀನು ಯವ್ವ ಮತ್ತೆ ಇಂಥ ಅದ್ಭುತ ಸ್ವಸ್ಥ್ಯಾರ ಪಡಿಬೇಕಂದ್ರ ಏಳೇಳು ಜನ್ಮದ ಕರ್ಮನ ಮಾಡ್ಬಂದಿಯ ಶಾಂತಕ್ಕ ಕಣ್ಣೀರ ಧಾರೆ ಇದೇಕೆ ಇದೇಕೆ ಬಾಯ್ ಮುಸ್ತಿಯೋ ಇನ್ನು ಬಾಯಿಗೆ ಬೀಗ ಹಾಕ್ಲ ಅದು ಹತ್ತಿರ ಹತ್ತಿರ ಏನೇನಪ್ಪ ಅಂತಪ್ಪ ಮತ್ತಿವಳಿಗೆ ಹೇಳುವ ಅದು ಹತ್ತಿರ ನಿಮ್ಮಂಗ ಒಬ್ರು ತಾಯಿದ್ರಿ ಹತ್ತಿರ ಅವ್ರಿಗೆ ಇಬ್ಬರು ಮಕ್ಕಳ್ರಿ ಹತ್ತಿರ ಏನು ಇಬ್ಬರು ಮಕ್ಕಳ ಅಂತೂ ಇಂತೂ ನಮ್ಮ ಅತ್ತಿರ ನನ್ನ ಟ್ರ್ಯಾಕಿಗೆ ಬಂದ್ರು ಅಂತೂ ಇಂತೂ ಒಬ್ರಿಗೆ ಆದ್ರೆ ಇವತ್ತು ನನ್ನ ಕತೆ ಹೇಳ್ಬಿಟ್ಟೆ ಲೇ ಲೇ ಊರ್ ಸುಪ್ರಾತಿ ಸುಪ್ಪಿ ಇತ್ತ ಒಳ್ಳು ಮುಂದೆ ಏನಂತ ಆಯ್ತು ಹೇಳು ಅದು ಹತ್ತಿರ ಇಬ್ಬರು ಮಕ್ಕಳು ಎಲ್ಲ ನನ್ನ ಕರ್ಮ ಅದೇನೋ ಅಂತಾರಲ್ರಿಪ್ಪ ಹಂಗಾಗತ್ರಿಪ್ಪ ಸುಮ್ಮನೆ ಇದ್ದು ಒಳಗೆ ಬಿಸಿ ಬಿಸಿ ರೊಟ್ಟಿ ಮಾಡ ನಡ್ರಿ ತಿನ್ನಡ್ರಿ ಏ ಸುಮ್ಮನೆ ಇರ್ಲಿಪ್ಪ ಹತ್ತಿರದು ಅತ್ತಿರ ಈಗ ಎತ್ತು ಬರ್ತೀರೇನು ಬರಲ್ಲ ಬರಲಿಲ್ಲ ಅಂದ್ರೆ ಅಂತಾರಲ್ರಿಪ್ಪ ಎತ್ತಕೊಂಡು ಹೋಗಿ ಎಲ್ಲೋ ಬಡಿದ್ರು ಅಂತ ಹಂಗ ನೀವು ಎತ್ತಕೊಂಡು ಹೋಗಿ ಅಲ್ಲಿ ಬಡಿತೆ ನೋಡು ಅತ್ತೆನ ಮರ್ಯಾದೆನೇ ಲೋ ಮರೆಯ ಈ ಮನ್ಯಾಗ ಅಯ್ಯೋ ಅತ್ತಿರ ಅಕ್ಕ ಮಾತು ಕೇಳಬೇಡ್ರಿಪ್ಪ ಇಲ್ಲ ನನ್ನ ಮಾತು ಕೇಳ್ರಿ ನನ್ನ ಮಾತು ಕೇಳ್ರಿ ಹೇಳು ಅವ್ರಿಗೆ ಇಬ್ರು ಮಕ್ಕಳ್ರಿ ಅತ್ತಿರ ದೊಡ್ಡ ಶ್ರೀಮಂತರಿದ್ರಿ ಹಿಂಗ ಇಬ್ರು ಶಾಲೆಗೆ ಹೋಗೋ ಮುಂದ ಒಬ್ಬ ಕಳ್ಳ ಬಂದ್ಬಿಟ್ಟು ಒಬ್ಬವನ್ನ ಕಿಡ್ನಾಪ್ ಮಾಡ್ಬಿಡ್ತಾನ್ರಿ ಅತ್ತಿರ ಕಿಡ್ನಾಪ್ ಮಾಡಿಬಿಟ್ಟ ಆ ಹುಡುಗ ಸಿಗ್ಲಿಲ್ಲನ ಯಾಕ ಸ್ವಲ್ಪ ಈ ಕಡೆ ಬಾ ಮುಂದೆ ಬಂದಿದ್ದಾನೆ ಮುಂದೆ ಏನಾಯ್ತಂತ ಕತ್ತಿ ಹೇಳ ಅದು ಅತ್ತಿರ ಅವು ಎರಡು ಮಕ್ಳು ಇರ್ತಾವಲ್ರಿಪ್ಪ ಅವಳಿ ಜವಳಿ ಇರ್ತಾರ ಒಂದ್ ಹುಡುಗ ಕಿಡ್ನಾಪ್ ಆಗೇ ಬಿಡ್ತು ಮುಂದೆ ಹೇಳ ಕತ್ತಿನ ಮುಂದ್ರಿ
ಅತ್ತಿಯರ ಆ ಹುಡುಗ ಸಿಗ್ಲೇ ಇಲ್ಲ. ಈ ಹುಡುಗ ದೊಡ್ಡವಾಗಿ ಮದ್ವೆನೂ ಆಯ್ತ್ರಿ. ಮುಂದೇನ್ರಿ ಅವ್ರು ಒಂದ್ ದೊಡ್ಡ ಸತ್ಯನಾರಾಯಣ ಪೂಜೆನೇ ಮಾಡಿಸ್ತಾರೆ ಮಗ ಸಿಗ್ಲಿ ಅಂತ. ಹೌದಾ, ಹಂಗದ ಮಗ ಸಿಕ್ನ, ಮಗ ಸಿಕ್ಕಿಬಿಟ್ನ. ಇದನ್ನೆಲ್ಲ ಕೇಳ್ದಂಗ ಆಗೈತಲ್ಲ ಕತಿನ. ಅತ್ತಿಯರ ಅದೇನೋ ಅಂತಾರಲ್ರಿಪ್ಪ. ಲೇ ನೀ ಅದೇನಂತಾರ ಇದೇನಂತಾರ ಅಂತ ನಾನು ನೆಕ್ಸ್ಟ್ ಟೈಮ್ ನಾ ಕೇಳ್ತೀನಿ ಗಾದೆ ಮಾತು. ಈ ಕಥೆ ಆಗ್ತಾ ತಡಿ, ಇಂಟ್ರೆಸ್ಟ್ ಆಗೈತಿ. ಸ್ವಲ್ಪ ಒಂದೇ ಸೆಕೆಂಡ್ ನಿಂತ್ಕೋ. ನನ್ನ ಕರ್ಮ ಅನ್ಮಸ್ರಿ ಅದು ಅತ್ತಿಯರ. ಹಿಂಗ ಸತ್ಯನಾರಾಯಣ ಉಳಿದ ಬಿಟ್ನರಿ ಅವ್ರಿಗೆ ಪೂಜೆ ಮಾಡಿ ಮುಂದಿರಿ ಅತ್ತಿಯರ. ಒಂದಿನ ಕಳೆದು ಮಗ ಇರ್ತಾನರಿ, ಒಳ್ಳೆ ಸಿಕ್ಕೇ ಬಿಡ್ತಾನ ನೋಡ್ರಿ. ಈಗ ಸಮಾಧಾನ ಆಯ್ತು ನೋಡ್ರಿ. ನಿಮಗೇನ ಸಮಾಧಾನ ಆತ್ರಿ ಅತ್ತಿಯರ, ಆದ್ರೆ ಅವ್ರ ಅವ್ಗ ಸಮಾಧಾನ ಆಗೋಲ್ತ್ರಿ ಅತ್ತಿಯರ. ಅದೇ ರೀ ಅತ್ತಿಯರ, ಈ ಕತೆಗೆ ಟ್ವಿಸ್ಟ್ ಇರದ ಇಲ್ಲಿರಿಪ್ಪ. ಅಂತೂ ಅಂತ ನನ್ನ ಮಗ ಸಿಕ್ಬಿಟ್ನ ಅಂತ ಆ ತಾಯಿ ಖುಷಿಯಿಂದ ತೇಲಾಡ್ತಾ ಇದ್ಲರಿ. ಆದ್ರ ಆ ಹುಳು ಸಿಕ್ಕಿರ್ತಾಳ್ರಿ, ಅವಂಗೊಂದು ಫೋನ್ ಬರುತ್ತ್ರಿ. ಫೋನ್ ರಿಸೀವ್ ಮಾಡೋ ಮುಂದೆ ಈ ತಾಯಿ ಕದ್ದು ಕೇಳಿಸ್ಕೊಂಡ್ಬಿಡ್ತಾಳ್ರಿ. ಕೇಳಿಸ್ಕೊಂಡ್ಬಿಡ್ತಾಳ. ಹೌದಾ, ಆಮೇಲೆ ಆ ಫೋನ್ನಾಗ ಏನು ಮಾತಾಡ್ತಿದ್ರು? ಅಚ್ಚರ ನನ್ನ ಮಾತು ಕೇಳ್ರಿಪ್ಪ. ಅಪ್ಪ ಮುಂದೇನಾಯ್ತು ಯವ್ವ? ಅತ್ತಿಯರ ಆ ಹೆತ್ತ ತಾಯಿಗೆ ಎಷ್ಟು ನೋವಾತ್ರಿ ಅಂದ್ರೆ ನನಗೆ ಹೇಳಕ ಆಗೋದಿಲ್ರಿಪ್ಪ. ಬಾಯಲ್ಲಿ ಹೇಳ್ಬೇಕು, ಹೇಳು ಮುಂದೇನಾಯ್ತು? ಅದು ಅತ್ತಿಯರ ಅವ್ರ ಮಗ ದೊಡ್ಡ ಕಳ್ಳ, ಕ್ರಿಮಿನಲ್ ಇದ್ದರಿಪ್ಪ. ಅತ್ತಿಯರ ಕ್ರಿಮಿನಲ್ ಇದ್ದ. ಮುಂದಿರಿ ಅತ್ತಿಯರ, ಈ ವಿಷಯ ಅವ್ರವ್ಗ ಗೊತ್ತಾತು, ಆಮೇಲೆ ಪೊಲೀಸರಿಗೂ ಗೊತ್ತಾಗೇ ಬಿಡ್ತಾರಿಪ್ಪ. ಅದು ಹತ್ತಿರ ಮುಂದೆ ಪೊಲೀಸಿಗೆಲ್ಲ ವಿಷಯ ಗೊತ್ತಾಗಿ ಇನ್ನೇನು ಅವನು ಅರೆಸ್ಟ್ ಮಾಡಕ್ ಬಂದ್ರಿಪ್ಪ. ಆಮೇಲೆ ಅವನು ತನ್ನ ತಾಯಿ ತನ್ನ ಅಣ್ಣನ ಮರ್ಯಾದೆ ಎಲ್ಲಿ ಬೀದಿ ಪಾಲಾಗುತ್ತೋ ಅಂತ ತಿಳ್ಕೊಂಡು ಬಿಸ್ತಲ್ ತಗೊಂಡು ಡಿಶಮ್ ಅಂತ ತನ್ನ ಗುಂಡ್ಗ ಆರ್ಸ್ಕೊಂಡ್ಬಿಟ್ನರಿ. ಮುಂದೇನಾಯ್ತಯ್ಯವ ಹುಡುಗ? ಇನ್ನೇನಾಗತ್ರಿ, ಸತ್ತ ಬಿಟ್ನರಿಪ್ಪ. ಅವ್ರ ತಾಯಿ ಮೋಸ ಮಾಡಿ ಸತ್ತ ಬಿಟ್ಟರಿ. ಅಣ್ಣಗೂ ತಾಯಿಗೂ ಅಣ್ಣನ ಹೆಂಡತಿಗೂ ಮೋಸ ಮಾಡಿ ಸತ್ತ ಬಿಟ್ನರಿಪ್ಪ. ಪಾಪ ಎತ್ತ ತಾಯಿ ಎಷ್ಟು ನೊಂದ್ಕೊಂಡ್ಲು ಏನು. ಹೌದು ಕರೀನ, ಇದು ಯಾವ ಪಿಕ್ಚರ್ ಇಂದವ? ನಿಮ್ಗೆ ಗೊತ್ತಿಲ್ಲನ್ರಿ? ಆ ಪಿಕ್ಚರ್ ಹೆಸರು ದಾರಿ ತಪ್ಪಿದ ಮಗ ರೀಪ್ಪ. ಕರ್ಮ ಅದೇನೋ ಅಂತಾರಲ್ಲ, ಹಂಗಾತ್ ನೋಡ್ರಿಪ್ಪ. ಹೇಳ್ಬಿಡವ ನಿಂದೊಂದು ಮುಗಿಸ್ಬಿಡ ಇದ್ರೊಳಗನ ಗಾಡಿ ಮಾತ್ನ. ಎಚ್ಚರ ಮಾಡಿದ್ದುಲ್ಲೋ ಮಾರಾಯ, ಮಾಡ ಅಕ್ಕಿ ಮಾಡ್ಕೊಟ್ಟಿದ್ದು ತಿಂದಿದ್ದು ಕತೆ ಹೇಳೋದು ಎಲ್ಲ ಕೇಳಿಸ್ಕೊಂಡು ಅನುಭವಿಸ್ಕೊಂಡು ಕುಂದ್ರಿ.